ಹೊಸತಿ ಶಿಕೆ ಕಟ್ ಮಾಡ್ಸೋಣ. ಪಾಪ ನಮ್ಮನೆಯವ್ರ ಬರ್ತ್ಡೇಗೆ 5 ದಿನ ಆಯ್ತು. ಯಾರಾದರೂ ಕೇಕ್ ಕಟ್ ಮಾಡಿಸಿ ಬರ್ತ್ಡೇ ಟ್ರೀಟ್ ಕೇಳ್ತಾರೆ. ಅಯ್ಯೋ ನನ್ನ ಬರ್ತ್ಡೇಗೆ ಕೇಕ್ನು ಕಟ್ ಮಾಡಿಸಿಲ್ಲ ಟ್ರೀಟ್ಗೆ ಅಂತ ಕರ್ಕೊಂಡ್ಬಂದವ್ರೆ ಹೋಟೆಲ್ಗೆ. ಕೇಕ್ ಕಟ್ ಮಾಡೋ ಜಾಗದಲ್ಲಿ ಚಿಕನ್ ಕಟ್ ಮಾಡ್ಕೊಂಡು ತಿಂತಾ ಇದೀವಿ. ಎರಡೇ ಐಟಮ್ಸ್ ತಗೊಂಡಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆದರೆ ರೈಸ್ ತಗೊಂಡಿದ್ದೀವಲ್ಲ ಅದು ಹಾಫ್ ತಗೊಂಡಿರೋದು, ಹಾಫಲ್ಲಿ 3 ಜನಕ್ಕೂ ಆಗಿ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಹೋಗ್ತಾ ಇದ್ದು. ನಮ್ಮ ಮನೆಯವರು 3 ಡೇಸ್ ಕೆಲಸ ಇದೆ ಬೆಂಗಳೂರಲ್ಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಜೊತೆ ನಾವು ಕೂಡ ಹೊರಟಿದ್ದು. ಅಂದರೆ ಮನೇನು ಸ್ವಲ್ಪ ಕ್ಲೀನ್ ಮಾಡೋದಿತ್ತು, 2 ಮಂತ್ಸ್ ಆಗಿತ್ತಲ್ವ ಹೋಗಿ. ಹಾಗೆ ನಮ್ಮನೆಯವರು ಕೂಡ ಅವರು ವಾಸಿಂಬ್ರೋಗೆ ಕಾರ್ ಕೊಟ್ಟಿದ್ರಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿ ಈಗ ಆನ್ ದಿ ವೇ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಪೊಂಗಲ್ ನಮ್ಮನೆಯವ್ರಿಗೆ ಇಡ್ಲಿ ಆಯಿತು. ನೆಕ್ಸ್ಟ್ ಪೊಂಗಲಿಗೆ ಬಂದಿದ್ದಾರೆ. ನಮ್ಮ ಅಕ್ಕ ರವೆ ದೋಸೆ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಂಬೇಟಿಗೆ ಲೆಮನ್ ಟೀದು. ನಾವು ಡೈರೆಕ್ಟು ವಾಸಿಂಬ್ರೋ ಹತ್ರನೇ ಬಂದು, ಅಂದರೆ ಕಾರ್ ಕೊಟ್ಟಿದ್ರಲ್ಲ ಹಾಗಾಗಿ ನಾನು ನೋಡಿರಲಿಲ್ಲ ಕಾರ್ನ. ಅದರಲ್ಲೆಲ್ಲ ಸ್ವಲ್ಪ ಆಕ್ಸಿಡೆಂಟ್ ಆದಮೇಲೆ ಕಾರಿಗೆ ನನಗೂ ಅದಕ್ಕೂ ಲಿಂಕೇ ಇಲ್ದಂಗೆ ಆಯಿತು. ಅದು ನೋಡೋದಾಗಲಿ, ಅಲ್ಲಿ ಕೂರೋದಾಗಲಿ, ಹೋಗೋದಾಗಲಿ, ಅದು ರಿಪೇರಿ ಮಾಡಿಸ್ಕೊ ಬಂದಾದ್ಮೇಲೆ ಕೂಡ ನಾನು ಜಾಸ್ತಿ ಅದರಲ್ಲಿ ಟ್ರಾವೆಲ್ ಮಾಡಿಲ್ಲ, ಹೋಗಿಲ್ಲಲ್ಲ. ಸೊ ಹಾಗಾಗಿ ಫೀಲಿಂಗ್ಸ್ ಸ್ವಲ್ಪ ಕಡಿಮೆನೇ ಇತ್ತು. ಅಲ್ಲಿ ಹೋದ್ಮೇಲೆ ನಮ್ಮದು ಆ ಕಾರಲ್ಲಿ ಎಷ್ಟು ಜರ್ನಿ ಮಾಡಿದ್ದು ಮತ್ತು ಒಂದೊಂದು ಎಲ್ಲ ನೆನಪುಗಳಿರುತ್ತಲ್ಲ. ನಮ್ಮ ಅಮ್ಮೂ ಕೂಡ ಅಮ್ಮೂ ಕಾರೇ ಆಗೋಗ್ಬಿಟ್ಟಿತ್ತು ಇದು. ಸೊ ಹಾಗಾಗಿ ಇವಾಗ ಇಲ್ಲಿಗೆ ಬಂದು ಹೊಸದು ಅಂತ ಅನ್ನಿಸ್ತಿದೆ. ತುಂಬ ಚೆನ್ನಾಗಿ ಆಲ್ಟ್ರ್ ಮಾಡಿದ್ದಾರೆ. ಮತ್ತು ಸತೀಶ್ ಹೀರೇಗೌಡ ಅಂತ ಅವರೇ ಇಷ್ಟಪಟ್ಟು ಆ ಬೋರ್ಡ್ ಹಾಕಿರೋದು. ನಾವೇನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿಲ್ಲ, ಅವರಿಗೆ ಹೇಗೆ ಇಷ್ಟ ಹಾಗೆ ಮಾಡೋಕ್ಕೆ ಬಿಟ್ಟಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದು ನೆಕ್ಸ್ಟ್ ಡೇ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನೂ ಸ್ವಲ್ಪ ಬಾಕಿ ಇತ್ತು. ನಮ್ಮನೆಯವರು ಹೋಗಿದ್ರು ಬೆಳಗ್ಗೆನೇ, ಅವ್ರದ್ದೇನು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ನೈಟ್ ಇಲ್ಲಿಗೆ ಬನ್ನಿ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಇವರು ಇಲ್ಲಿ ಹೋಟೆಲಿಗೆ ಬಂದಿದ್ರು, ಇದು ತುಂಬಾ ಚೆನ್ನಾಗಿತ್ತು ಫುಡ್ ಅಂತ ಹೇಳಿ ಇಲ್ಲಿಗೆ ಕರ್ಕೊಬಿಟ್ಟು ಬಂದಿದ್ದಾರೆ. ಅವರು ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಅವಾಗ ಹೋಗಿದ್ರು. ಮತ್ತು ಈಗಲೂ ಸ್ವಲ್ಪ ಫಿಲ್ಮ್ ಕೆಲಸ ಎಲ್ಲ ನಡೀತಿದೆ ಅಲ್ವಾ, ಹಾಗಾಗಿ ಅಲ್ಲೇ ಇರ್ತೀನಿ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಕೂಡ ಬಂದಿದ್ವಿ. ಬಿರಿಯಾನಿ ಕೂಡ ಮಸ್ತ್ ಇತ್ತು. ಮತ್ತು ಇನ್ನೊಂದು ಯಾವುದು ಚಿಕನ್ ತಗೊಂಡು, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮನೆಯವರು ವೆಜ್ ತಗೊಂಡಿದ್ದಾರೆ. ಲಾಸ್ಟ್ ಟೈಮ್ ನಾನ್ ವೆಜ್ ತಗೊಂಡಿದ್ದೆ, ಚೆನ್ನಾಗಿತ್ತು. ಸೊ ವೆಜ್ ಟೇಸ್ಟ್ ನೋಡೋಣ ಅಂತ ಹೇಳಿ ತಗೊಂಡಿದ್ದೀನಿ ಅಂತ ಹೇಳಿದ್ರು. ಹಾಗೆ ನಾನು ಚಾಕ್ಲೇಟ್ಸು, ಐಸ್ ಕ್ರೀಮ್ ಇದನ್ನೆಲ್ಲ ಅಷ್ಟು ಇಷ್ಟಪಡಲ್ಲ, ಬಟ್ ಇದು ಐಸ್ ಕ್ರೀಮ್ ಚೆನ್ನಾಗಿತ್ತು. ಸೀಬೆಕಾಯಿ ಐಸ್ ಕ್ರೀಮಿಗೆ ಖಾರದ ಪುಡಿ ಹಾಕಿದ್ರು, ಏನೋ ಒಂಥರ ವಿಚಿತ್ರ ಅನ್ನಿಸ್ತು ನನಗೆ, ಏನೋ ಚೆನ್ನಾಗಿತ್ತು. ಸೊ ಹಾಗೆ ನನಗೆ ಖಾರ ಇರಬೇಕಲ್ವ, ನನಗೆ ಮಾಡಿಸ್ದಂಗಿತ್ತು. ತುಂಬ ಚೆನ್ನಾಗಿತ್ತು. ನನ್ನ ಊಟ ನಾನು ವೆಜ್ ತಗೊಂಡಿದ್ದು ಲಾಸ್ಟ್ ಅಂತ ಬೈತವ್ರೆ ಆವಾಗ್ಲಿಂದ. 310 ರೂಪಾಯಿ ಕೊಟ್ಬಿಟ್ಟು ವೆಜ್ ತಗೊಂಡು ಫುಲ್ ವೇಸ್ಟ್. ಯಾಕಂದರೆ ಅದ್ರಲ್ಲಿ ಪೂರಿ ಇಲ್ಲ, ಚಪಾತಿ ಇಲ್ಲ, ಪಲ್ಯ ಒಂದೇ ಏನಿಲ್ಲ. 350 ರೂಪಾಯಿಗೆ ಅವ್ರು ಇನ್ನೊಂದು ಸಂಡೆ ಇದೆ, ಒಂದೇ ಪಲ್ಯ, ಒಂದು ಅನ್ನ, ಒಂದು ಸಾಂಬಾರು, ಇಷ್ಟ 3 ಟೈಮ್. ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ವಿಡಿಯೋದಲ್ಲಿ. ಏನು ಗೊತ್ತು ಸರ್, ಏನು ಗೊತ್ತು, ಅನ್ನಕ್ಕೊಂದು ಚಪಾತಿ ಕೊಡ್ಲಿಲ್ವಲ್ಲ ಅವ್ರು ಮೀಲ್ಸಿಗೆ ಅಂತಾನೆ ಹೇಳ್ತಾ ಇದ್ದೀನಿ. ಇವಾಗ ಅದರ ಒಂದು ಚಪಾತಿ ಇಟ್ಟಿಲ್ಲ, ಪ್ರೈಸ್ ಮಾತ್ರ ಜಾಸ್ತಿ ಇತ್ತು. ನಾವು ಬೆಂಗಳೂರಿಗೆ ಬಂದೆ 2 ತಿಂಗಳಾಗಿತ್ತು. ಅದರಲ್ಲೂ ಮನೆಗೆ ಬಂದು ಈಗ 4 ದಿನ ಆಗಿತ್ತು. ಹೊರಗಡೆ ಬಂದಿರಲಿಲ್ಲ, ನಮ್ಮ ಕೆಲಸನೇ ನಮಗಾಗಿತ್ತು. ಇವಾಗಲೇ ಬರ್ತಾ ಇರೋದು ಬೆಳಗ್ಗೆ 9:30. ಇಷ್ಟ ಆಗಿದೆ ಈ ಬಿಲ್ಡಿಂಗು. ನಾನು ಹೋಗುವಾಗ ಅರ್ಧ ಆಗಿತ್ತೇನೋ, ಈಗ ಇಷ್ಟು ಬಂದಿದೆ. ಹಾಂ, ಮೇಲೋಗಿದೆ. ಪ್ರೆಸ್ಟೀಜ್ ಅಲ್ಲ, ಅದು ಬೇರೆದು. ಇದು ಮಾತ್ರ ನಮ್ಮದು. ಏನೇನೇನು ಚೇಂಜ್ ಆಗಿದೆ ನೋಡುವ, ಎಲ್ಲ ಹಾಗೆ ಇದೆ. ಸಿಕ್ಕಾಬಟ್ಟೆ ಚಳಿ ಇವಾಗ. ಗಾಳಿ ಹಾರೋಗಿಲ್ವಾ ಅಂತ. ಹಾಂ, ನಾನು ಎಷ್ಟು ಚಳಿ ಇದೆ. ಈಗ ಕ್ರಿಸ್ಮಸ್ ಟೈಮ್ ಅಲ್ವಾ, ಸೊ ಹಾಗಾಗಿ ಶಾಪ್ ಈ ಥರ ಕಂಗುಳಿ ಸಿಕ್ತಿದೆ. ಸ್ನೋ ಇದೆಲ್ಲ ಅಲ್ವಾ ಅಕ್ಕ? ನನ್ನ ಮಗಳಿರ್ಬೇಕಾಗಿತ್ತು. ಹೊಸತಿ ಕೇಕ್ ಕಟ್ ಮಾಡ್ಸೋಣ. ಪಾಪ ನಮ್ಮನೆಯವ್ರ ಬರ್ತ್ಡೇಗೆ 5 ದಿನ ಆಯಿತು. ಕೇಕ್ ಕಟ್ ಮಾಡಿಸಿಲ್ಲ. ನನ್ನ ಮಗಳು ಹೇಳಿ ಕಳಿಸಿತ್ತು, ಅಮ್ಮ ಕೇಕ್ ಕಟ್ ಮಾಡಿಸಿ ಅಂತ. ಪಾಪ ನನ್ನ ಮಕ್ಕಳಿಲ್ದಲ್ಲೇ ಏನು ಮಾಡೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ನಾವು ಬಂದು 4 ದಿನ ಆಗಿತ್ತು, ಹೊರಗೆ ಬಂದಿರಲಿಲ್ಲ. ಹಾಗೆ ತುಂಬ ಚಳಿ ಅಲ್ವಾ, ಬಿಸಿಲು ಕಾಯಿಸೋಣ ಅಂತ ಹೇಳಿ ಬಂದಿದ್ದು. ಬ್ರೆಡ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗೆ ಈ ಕೋಲ್ಗೇಟ್ ಡಬ್ಬ ಇತ್ತಲ್ವ, ನಾನು ಚಿಕ್ಕದ್ರಲ್ಲಿ ಪಕ್ಕದ ಮನೆಗೆ ಹೋಗ್ತಾ ಇದ್ನಲ್ವ, ಆವಾಗ ಅಲ್ಲೇ ಅಜ್ಜ ಯೂಸ್ ಮಾಡೋದು. ಅದ್ರ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ನೆನಪಿಗಿರಲಿ ಅಂತ ಹೇಳ್ಬಿಟ್ಟು ತೊಗೊಬಿಟ್ಟು ಬಂದೆ. ಅದಾದಮೇಲೆ ಇಲ್ಲೇ ಪಕ್ಕದಲ್ಲೇ ನಮ್ಮದು ತಮ್ಮಕ್ಕ ಅಂತ ಹೋಟೆಲ್ ಇದೆ ಮನೆ ಹತ್ರನೇ. ಲಾಸ್ಟ್ ಟೈಮ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಈ ಸರಿ ಬಂದಿದ್ದು. ರೈಸ್ ಐಟಮ್ಸ್ ಮತ್ತು ಇನ್ನೊಂದು ಚಿಕನ್ ತೊಗೊಂಡಿದ್ದು. 2 ಐಟಮ್ಸ್ ತೊಗೊಂಡಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆದರೆ ರೈಸ್ ತೊಗೊಂಡಿದ್ದೀವಲ್ಲ ಅದು ಹಾಫ್ ತೊಗೊಂಡಿರೋದು, ಹಾಫಲ್ಲಿ 3 ಜನಕ್ಕೂ ಆಗಿ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಅದಾದ ನಂತರ ಇನ್ನೊಂದು ಚಿಕನ್ ತೊಗೊಂಡಿದ್ವಲ್ಲ, ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಎಂತ ಆಲ್ಫಾ ಚಿಕನ್ ಅಂತ ಏನು ಹೇಳ್ತಾರೆ ಆ ರೈಸಿಗೆ. ರೈಸ್ ಮೇಲೆ ಇರೋದು ಆಲ್ಫಾಮ್ ಚಿಕನ್, ರೈಸ್ ಮೇಲಿರೋದು ಆಲ್ಫಾಮ್ ಚಿಕನ್ ಅಂತ ಹೇಳ್ಬಿಟ್ಟು. ಇನ್ನು ಪಕ್ಕದ ಯಾವ್ದು ತಗೊಂಡು ಮರ್ತ್ಬಿಟ್ಟು. ಬಟ್ 2 ಐಟಮ್ಸ್ ಅಂತ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಲಾಗ್ ಮಾಡ್ತೀನಿ, ಹೇಗಿತ್ತು ಅಂತ ತಿಳಿಸ್ತೀನಿ. ಹಾಗೆ ಎಲ್ಲಿದೆ ಅಂತಲೂ ಕೂಡ ತಿಳಿಸ್ತೀನಿ. ಯಾಕಂದ್ರೆ ಚೆನ್ನಾಗಿರುತ್ತಲ್ವ, ನಮ್ಮ ಆಸು ಪಾಸು ಇದ್ದವರು ಯಾರಾದರೂ ಬಂದು ಟೇಸ್ಟ್ ನೋಡಿರೋರು ಹೇಳ್ಬೋದು, ಅಥವಾ ಟೇಸ್ಟ್ ಮಾಡೋಕ್ಕೆ
ಬರೋರು ಕೂಡ ಬರ್ಬೋದು. ಇದು ಆ್ಯಕ್ಚುಲಿ ಚಿಕನ್ ಆಲ್ಫಾಮ್ ಅಂತ ಹಾಫ್ ಕೊಡ್ತಾರೆ, ಬಾಸುಮತಿ ರೈಸ್ ಜೊತೆ ಬರುತ್ತದು. ಫುಲ್ ತಗೊಳ್ಳೋಣ ಅಂತಿದ್ದವ್ರು ಹಾಫ್ ತಗೊಂಡ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮಿಗೆ ಬಂದಿದ್ವಿ. ಇನ್ನೊಂದು ಅದೇನೋ ಚಿಕನ್ ಲಾಲಿಪಾಪಲ್ಲೇ ಮಾಡಿದ್ರು, ಡ್ರ್ಯಾಗನ್ನು ಏನೋ ಅಂತ ಅನಿಸುತ್ತೆ, ಚೆನ್ನಾಗಿತ್ತು. ಅದನ್ನು ಅದು ಹೆಸರು ಮರ್ತೋಗಿದೆ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ನೆನ್ನೆ ಇದು ತಗೊಬಿಟ್ಟು ಬಂದಿದ್ದೆ ಎಲ್ಲಾನು. ನಮ್ಮ ಮನೆಯವರು ರೆಡಿಯಾಗಿ ಕೂತಿದ್ದಾರೆ ಅವ್ರ ವರ್ಕಿಗೆ. ನಮ್ಮ ಅಕ್ಕ ಮಶ್ರೂಮ್ ಮಾಡ್ತಾ ಇದ್ದಾಳೆ, ಮಶ್ರೂಮ್ ಗ್ರೇವಿ. ಇದು ಕೂಡ ಅಷ್ಟೇ ತಗೊಬಂದೆ. ಇಲ್ಲಿಗೆ ಹಾಕಲ್ಲ, ಬಟ್ ನಾನು ನಾಳೆ ಎಲ್ಲರೂ ಹೋಗ್ತೀನಲ್ಲ, ಮತ್ತು ಅಲ್ಲಿ ಇಲ್ಲಿ ಇಟ್ಟೋದ್ರೆ ಮರ್ತೋಗುತ್ತೆ ಅಂತ ಇಲ್ಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದಾಗ ಇದು ರೆಡಿ ಮಾಡ್ಕೊಬೇಕು. ಈ ಫ್ಲವರ್ ಸಖತ್ತಾಗಿದೆ, ಪಿಂಕ್. ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ತೋರಿಸ್ತೀನಿ. ಇದು ಡೋರಿಗೆ ಹಾಕುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ವಾಲಿಗೆ ಬೇಕಾದ್ರೂ ಹಾಕ್ಬೋದು. ನಾನು ಮೇನ್ ಡೋರಿಗೆ ಹಾಕೋಣ ಅಂತ ತಗೊಬಿಟ್ಟು ಬಂದಿದ್ದೀನಿ, ಅದು ಆಮೇಲೆ ಹೇಳ್ತೀನಿ. ಕೆಲವೊಂದು ಸ್ಟಾಕ್ಸ್ ಬಂದಿದೆ ಅಂದರೆ ನಾವೀಗ ಬೆಂಗಳೂರಿಗೆ ಬಂದಿದ್ವಲ್ಲ, ಸೊ ಹಾಗಾಗಿ ಬೆಂಗಳೂರಲ್ಲೇ ಇರಲಿ ಅಂತ ಇಲ್ಲಿ ಕೆಲವೊಂದು ತರಿಸ್ಕೊಂಡಿದ್ವಿ. ಹಾಸನಕ್ಕೆ ಸ್ವಲ್ಪ ಕಳಿಸಿದ್ವಿ. ಮತ್ತು ಈ ರಿಟರ್ನ್ ಗಿಫ್ಟ್ ನೀವು ನೋಡಿರ್ಬೋದು ಜಾವ್ಯ ಅಲಂಕಾರಲ್ಲಿ. ಇದು ಕೂಡ ಇದೆ. ಪ್ರೈಸ್ ಎಲ್ಲ ಹೇಗೆ ಬೈ ಮಾಡೋದು ಅಂತ ಬೇಕು ಅಂದರೆ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಜಾವ್ಯ ಅಲಂಕಾರದ್ದು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಬನ್ನಿ, ಈಗ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿನ್ನುವ. ತಗೊಳ್ಳಿರಿ ತಿಂಡಿ. ಏನು ಹಿಂಗೆ ಮಾಡಿದ್ದೀರಾ? ಇಬ್ರು ಸೇರ್ಕೊಂಡು ಅಕ್ಕ ತೆಗಿರು. ಮಶ್ರೂಮ್ದು ಅದು ಗ್ರೇವಿ ತಿನ್ರಿ, ಇನ್ನೂ ಬಾಯಿಗೆ ಹೋಗಿಲ್ಲ. ಆಮೇಲೆ ಅಂತಿರಲ್ರಿ, ಮೂವಿಗೆ ಸ್ಮೆಲ್ ಹೋಗುತ್ತಲ್ಲ ಫಸ್ಟು. ಚೆನ್ನಾಗಿದೆಯಾ? ರುಚಿನೂ ಚೆನ್ನಾಗಿದೆ. ಇದು ನಮ್ಮ ಅಕ್ಕ ಮಾಡಿರೋದು, ಇದು ನಾನು ಮಾಡಿದ್ದು. ಇದೊಂದು ಇದರಲ್ಲಿ ಒಬ್ಬರೇ 2 ಸೀರೆ ಒಂದೇ ತರ ತಗೊಂಡಿದ್ದಾರೆ. ಮತ್ತೆ ಇದೊಂದು ಬ್ಲೌಸು. ಇಷ್ಟು ಕೊರಿಯರ್ ಮಾಡ್ಬೇಕು ಇವಾಗ. ಮತ್ತೆ ಕೆಲವೊಂದು ಸ್ಟಾಕ್ಸ್ ಬಂದಿದೆ, ಅಂದ್ರೆ ಈಗ ಸದ್ಯಕ್ಕೆ ಇದು ವಿಡಿಯೋ ಮಾಡಕ್ಕೆ ಅಂತ ತೆಗ್ದಿದ್ದು. ಅದು ರಿಟರ್ನ್ ಗಿಫ್ಟ್ಸ್ ಇದೆ, ಮತ್ತೆ ಈ ಸರಿ ಕುರ್ತೀಸ್ ಇದೆ ಮಾಡ್ಬೇಕು, ಮತ್ತೆ ರಿಟರ್ನ್ ಗಿಫ್ಟ್ಸ್ ಕೂಡ ಇದೆ. ಹಾಗೆ ಮತ್ತೆ ಸರ್ಪ್ರೈಸಿಂಗ್ ಗಿಫ್ಟ್ ಕೂಡ ಇದೆ. ನ್ಯೂ ಇಯರ್ಗೆ 2026ನೇ ಇಸ್ವಿ 1 ತಿಂಗಳು ಕಂಪ್ಲೀಟ್ ಆಗಿ 1ನೇ ತಾರೀಕಿಂದ 30ನೇ ತಾರೀಕವರೆಗೂ ಯಾರೆಲ್ಲ ಆರ್ಡರ್ಸ್ ತಗೊಂತೀರಾ ಅವರಿಗೆಲ್ಲ ಸರ್ಪ್ರೈಸ್ ಗಿಫ್ಟ್ ಇದೆ. ಹಾಗೆ ನಾವು ಕೂಡ ಇವೆಲ್ಲ ಏನೇನಿದೆ ಹಾಗಾಗಿ ಇದೆ. ಇವತ್ತು ಈ ಸರಿ ಇಲ್ಲಿ ಬಂದು 4 ದಿನ ಇರ್ತೀವಿ, ಹೋಗ್ತೀವಿ, ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಏನು ಕ್ಲೀನ್ ಮಾಡಿಲ್ಲ, ತಗೊಂಡ್ ಎಲ್ಲ ಅಲ್ಲೇ ಸ್ಟಾಕ್ಸ್ ಇಟ್ಟುಂಟು. ಹಾಗೆ ಇದು ನೋಡಿ, ಇದು ಕೂಡ ವಾಸ್ ತಗೋಬಿಟ್ಟು ಬಂದಿದ್ದೀನಿ, ಹೊಸ್ತಾಗಿ ಇರ್ಲಿ ಅಂತ ಹೇಳ್ಬಿಟ್ಟು. ಇದು ಎಲ್ಲ ಸಪ್ರೇಟ್, ಇದು ಸಪ್ರೇಟ್. ಹಾಗೆ ಇದು ಒಂದು ಕೂಡ ಚೆನ್ನಾಗಿತ್ತು. ಇದು ತುಂಬಾ ಇಷ್ಟ ಆಗಿ ತಗೊಂಡೆ. ಇದು ವಿಡಿಯೋನು ಮಾಡ್ಬೇಕು ಅಂತಾನು ಅನ್ಕೊಂಡೆ. ಇದೇನು ಗೊತ್ತಾ, ತುಂಬಾ ಸಿಂಪಲ್ ಆಗಿದೆ, ಇದು ವೆಯ್ಟ್ ಇರಲ್ಲ. ಸೊ ಹಾಗಾಗಿ ನೀವು ಎಲ್ಲಿ ಬೇಕಾದ್ರೆ ಹಂಗ್ ಮಾಡ್ಬೋದು. ಈ ತರ ಖಾಲಿ ಗೋಡೆ ಇದ್ರೆ ಅದಕ್ಕೂ ಒಂದೊಂದು ಸಿಂಪಲ್ ಆಗಿ ಈ ತರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನೋಡಿ ಅಲ್ಲಿಗೆ ಇಡ್ತೀನಿ ತಡೀರಿ, ವೈಟ್ ಮೇಲೆ ಹಾಕಿದ್ರಂತೂ ಇನ್ನೂ ಚೆನ್ನಾಗುತ್ತೆ. ಬಟ್ ನಾನು ಇಲ್ಲಿ ಸ್ವಿಚ್ ಪಕ್ಕ ಐತಲ್ಲ, ನಾನು ಇದು ಮೇನ್ ಡೋರಿಗೆ ಹಾಕ್ಬೇಕಂತ ತಗೋಬಿಟ್ಟು ಬಂದಿದ್ದೀನಿ. ಇಲ್ಲಿಗೆ ಗೊತ್ತಾ, ಈ ತರ ಮುಂದಕ್ಕೆ ಗೋಲ್ಡ್ ಬಂದವ್ರಿಗೂ ನೋಡಕ್ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ಇಂಥದ್ದು ಒಂದು ಹಾಕಿದ್ರೆ ಇಡೀ ಗೋಡೆನೆ ಕವರ್ ಆಗುತ್ತೆ, ಅಷ್ಟು ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಈಗ ನಾವು ಬಿಸ್ನೆಸ್ ಮಾಡ್ತಾ ಇದ್ವಲ್ಲ, ಸೊ ಹಾಗಾಗಿ ಇದೊಂದು ಹೆಲ್ಪ್ ಆಗ್ಬೋದು ನಿಮ್ಗೂ. ಅದು ಇದ್ರದ್ದು ನಿಮ್ಗೆ ಇದೇನಾದ್ರೂ ಬೇಕು ಅನ್ಸಿದ್ರೆ ಜಾವ್ಯ ಅಲಂಕಾರಲ್ಲಿ ನಾವು ಇದ್ರದ್ದು ಫುಲ್ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿರ್ತೀವಿ. ಮತ್ತೆ ಜಾವ್ಯ ಅಲಂಕಾರ ಅಂದ್ರೆ ನಾಟ್ ಓನ್ಲಿ ಫಾರ್ ದ ಸ್ಯಾರೀಸ್, ಎಲ್ಲಾ ತರ ಅಲಂಕಾರನೂ ಆಗುತ್ತೆ. ಮನುಷ್ಯರ ಅಲಂಕಾರ ಅಥವಾ ಮನೆ ಅಲಂಕಾರನೂ ಆಗುತ್ತೆ. ಸೊ ಆ ಐಡಿಯಾಸ್ ಮೇಲೆನೆ ನಾವು ಅಲಂಕಾರ ಅಂತ ಮಾಡ್ಕೊಂಡಿರೋದು. ಸೊ ಅದ್ರ ಬೇಸಿಸ್ ಮೇಲೆ ಇದು ಆಕ್ಚುಲಿ ನಮ್ಮ ಪರ್ಸನಲ್ಗೆ ಅಂತ ತಂದಿದ್ದು. ಬಟ್ ಇದನ್ನ ನಾವು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬಲ್ಕ್ ಅಲ್ಲಿ ಬೇಕು ಅಂದ್ರೆ ಹೇಳಿ, ಇದ್ರ ಎಷ್ಟು ಬೇಕಾದ್ರೂ ತರಿಸ್ಕೊಡ್ತೀವಿ. ಇದ್ರ ಪ್ರೈಸ್ ಎಲ್ಲ ಬೇಕು ಅಂದ್ರೆ ಜಾವ್ಯ ಅಲಂಕಾರನ ನೀವು ನೋಡ್ಬೇಕು. ಅಲ್ಲಿ ಅದ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಜಾವ್ಯ ಅಲಂಕಾರದ್ದು. ಅಲ್ಲೋಗಿ ನೀವು ಸ್ಕ್ರೀನ್ ಶಾಟ್ ತೆಗೆದು ತಿಳ್ಕೊಬಹುದು. ಮತ್ತೆ ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ, ರೆಡ್, ಲೈಟ್ ಪಿಂಕ್, ಮತ್ತೆ ಆರೆಂಜ್ ತಗೊಂಡಿದ್ದಾರೆ. ರಿಟರ್ನ್ ಗಿಫ್ಟ್ಗೆ ನಿಮ್ಗೆ ಏನಾದ್ರು ಒಂದು ಫಂಕ್ಷನ್ ಅಥವಾ ಒಂದು ಇವೆಂಟ್ಸ್ ಏನಾದ್ರು ನೀವು ಆರ್ಗನೈಸ್ ಮಾಡ್ಕೊಂಡ್ರೆ ಯಾರೇ ಆದ್ರೂ ಸಮೇತ ಒಂದು ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತ ಇರುತ್ತಲ್ವಾ. ಸೊ ಹಾಗಾಗಿ ಆ ಯೋಚನೆ ಮೇಲೆ ನಾವು ಕೆಲವೊಂದನ್ನ ತಗೊಂಡ್ ಬಂದಿದೀವಿ. ಪರ್ಟಿಕ್ಯುಲರ್ ಆಗಿ ಅಷ್ಟೊಂದು ಇಷ್ಟೊಂದು ಅಂತ ಪರ್ಟಿಕ್ಯುಲರ್ ಆಗಿ ಒಂದು 3-4 ಐಟಮ್ ನ ತಗೊಂಡ್ ಬಂದಿದೀವಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಥವಾ ಪ್ಯಾಟರ್ನ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಸೈಜಿಗೆ ತಕ್ಕಂತೆ ರೇಟ್ ಇರುತ್ತೆ. ಇದೇ ಸೈಜ್ ಅಲ್ಲಿ ದೊಡ್ಡ ಸೈಜಿಗೂ ಸೇಮ್ ರೇಟ್ ಇರುತ್ತೆ ಅನ್ಕೋಬೇಕು. ಈ ಸೈಜಿಗೆ ಒಂದು ರೇಟ್ ಆದ್ರೆ ಇದ್ರದ್ದು ನೆಕ್ಸ್ಟ್ ಸೈಜಿಗೆ ಒಂದು ರೇಟ್ ಆಗಿರುತ್ತೆ. ಜಾವ್ಯ ಅಲಂಕಾರಲ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ. ಮತ್ತೆ ಅದ್ರ ಮೇಲೆ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಸಾಕು, ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗ್ತೀವಿ. ನಾವೀಗ ಏನ್ ತೋರಿಸ್ತಿದ್ವಿ, ನೀವು ಎಷ್ಟು ಸ್ಟಾಕ್ ಬೇಕಾದ್ರೂ ಹೇಳ್ಬೋದು, ತರಿಸ್ಕೊಡ್ತೀವಿ. ಬಟ್ ನಮಗೊಂದು ವಾರ 15 ದಿನ ಟೈಮ್ ಕೊಡ್ಲೇಬೇಕಾಗ್ತದೆ. ಮಿನಿಮಮ್ 1 ವಾರ ಟೈಮ್ ಬೇಕು. ಅದಕ್ಕೆ ಮುಂಚೆನೆ ನಾವು ಹೇಳ್ತಾ ಇದ್ವಿ, ಯಾಕಂದ್ರೆ ಜನವರಿಯಿಂದ ಇನ್ನ ಸಂಕ್ರಾಂತಿ ಸ್ಟಾರ್ಟ್ ಅಲ್ವಾ. ಸೊ ಹಾಗಾಗಿ ನಾವು ಈ ತರ ಬಂದಿದ್ದು ಟ್ರೆಡಿಷನಲ್ ಆಗಿ. ಸೊ ಇದು ಕೂಡ ನೋಡಿ ತುಂಬಾನೇ ಚೆನ್ನಾಗಿದೆ. ಇವಾಗ ಈ ತರ ಇದು ನೋಡಿ, ಇದು ತುಂಬಾನೇ ಚೆನ್ನಾಗಿದೆ. ಇದು ಟ್ರೆಡಿಷನಲ್ ಆಗಿದೆ, ಮತ್ತೆ ಪಿಕಾಕ್ ಡಿಸೈನ್ ಇದೆ, ಕಲರ್ಫುಲ್ ಆಗಿದೆ, ಏನೋ ಒಂಥರ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ನೀವು ಬೇಕಾದ್ರೆ ಬರೀ ಬಾಕ್ಸ್ ಬೇಕು ಅಂದ್ರೂ ಕೂಡ ತಗೊಬಹುದು. ಇದು ತುಂಬಾನೇ ಚೆನ್ನಾಗಿದೆ ನೋಡಿ, ಡೀಟೇಲ್ ಆಗಿ ತೋರಿಸ್ತೀವಿ.
ಹಾಗೆ ಇದು ಲಾಕ್ ಓಪನ್ ಮಾಡಿದ್ರೆ ನೀವು ಇದು ಎಲ್ಲಾ ತರ ಪರ್ಪಸ್ಗೂ ಯೂಸ್ ಮಾಡ್ಕೊಬಹುದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಾದ್ರೂ ಜುವೆಲ್ಸ್, ಇಯರಿಂಗ್ಸ್ ಅಥವಾ ಚಿಕ್ಕ ಪುಟ್ಟದು ಅಥವಾ ಫ್ಯಾಷನ್ ಆಗಿ ನೀವೇನಾದ್ರೂ ಫ್ಯಾನ್ಸಿ ಆಗಿ ಶೋ ಪೀಸ್ ಮಾಡ್ತೀವಿ ಅಂದ್ರೆ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ನಾವು ಸಂಕ್ರಾಂತಿ ಹಬ್ಬ ಬಂದಿರೋದ್ರಿಂದ ಈ ತರ ಸೆಟ್ ಮಾಡಿ ಮ್ಯಾಚ್ ಮಾಡಿ ರೆಡಿ ಮಾಡ್ಕೊತಾ ಇದೀವಿ. ಸೊ ಇದೊಂದು ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಒಳಗಡೆ ಬಳೆ, ಕುಂಕುಮ ಮತ್ತೆ ಅಡಿಕೆ ಎಲ್ಲ ಇಲ್ಲಿರುತ್ತೆ. ಮತ್ತೆ ಇದು ಏನಕ್ಕೆ ಕವರ್ ಇಟ್ಟಿರೋದಂದ್ರೆ ಇದ್ರ ಎಳ್ಳು ಬೆಲ್ಲ ಹಾಕ್ಬಿಟ್ಟು ಇದನ್ನ ಫಿಲ್ ಮಾಡಿ ಇದ್ರೊಳಗಡೆ ಇಟ್ಟು ಮತ್ತೆ ಕ್ಲೋಸ್ ಮಾಡಿ ತಡಿ ನಾನು ಒಂಚೂರು ಹೇಳ್ತೀನಿ ಅಷ್ಟರಲ್ಲಿ ಲಾಕ್ ಮಾಡ್ಬಿಟ್ಲು. ನಾವು ಸಂಕ್ರಾಂತಿ ಥೀಮ್ ಆಗಿರೋದ್ರಿಂದ ಎಳ್ಳು ಬೆಲ್ಲ ಹಾಕಕ್ಕೆ ಅಂತ ಇದಿಟ್ಟಿದ್ವಿ, ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ನೀವು ಇದಕ್ಕೆ ಚಾಕ್ಲೇಟ್ಸ್ ಹಾಕೊಡ್ಬೋದು ಅಥವಾ ಬೇರೆ ಬೇರೆ ಇವೆಂಟ್ಸ್ ಗೆ ಬೇರೆ ಬೇರೆ ನಾವು ಫಿಲ್ ಮಾಡ್ಕೋಬಹುದು. ನೀವು ಕೂಡ ಅಕಸ್ಮಾತ್ ಇದು ಬೇಡ, ನಿಮಗೆ ಪ್ರೈಸ್ ಜಾಸ್ತಿ ಆಯ್ತು ಅಥವಾ ಕಡಿಮೆ ಆಯ್ತು ಅಥವಾ ನಿಮ್ಮ ಫಂಕ್ಷನ್ಸ್ ಗೆ ಬೇರೆ ತರ ಬೇಕು ಅಂದ್ರೆ ಇದರಲ್ಲಿ ಸೈಜ್ ಸಿಗುತ್ತೆ. ಮತ್ತೆ ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡಿದ್ದು ಅದೇ ತರ ಬೇಕು ಅಂದ್ರೂ ಕೂಡ ಸ್ಕ್ರೀನ್ ಶಾಟ್ ತೆಗೆದು ನಮ್ದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ಅದನ್ನು ಕೂಡ ತರಿಸ್ಕೊಡಕ್ಕೆ ಟ್ರೈ ಮಾಡ್ತೇವೆ. ಸೊ ಇವಾಗ ನಮ್ದು ಸಂಕ್ರಾಂತಿ ಥೀಮ್ ಆಗಿರೋದ್ರಿಂದ ಇದು ಕಾನ್ಸೆಪ್ಟ್ ಆಗಿದೆ. ಇದಕ್ಕೊಂದು ಕವರ್ ಹಾಕಿ ಫುಲ್ ರೆಡಿ ಮಾಡ್ಕೊಡ್ತೀವಿ. ನೀವು ಎಳ್ಳು ಬೆಲ್ಲ ನೀವ್ ಏನ್ ಮನೇಲಿ ಮಾಡ್ಕೊಂಡಿರ್ತೀರ ಅದನ್ನ ತುಂಬಿ ಕೊಟ್ರೆ ಸಾಕು ಗಿಫ್ಟ್. ಸೊ ಇವಾಗ ನಮ್ಮ ರಿಟರ್ನ್ ಗಿಫ್ಟ್ಸ್ ಕಾನ್ಸೆಪ್ಟ್ಸ್ ಅಲ್ಲಿ 3 ತಗೊಂಡ್ ಬಂದಿದ್ವಿ. ಇದೊಂದು ಕಾನ್ಸೆಪ್ಟ್ ಮತ್ತೆ ಇದ್ರೊಳಗಡೆ ಅಷ್ಟೇ ಎಲ್ಲಾ ರೀತಿನೂ ಯೂಸ್ ಮಾಡ್ಕೊಬಹುದು. ಏನಾದ್ರೂ ಪೂಜೆ ಎಲ್ಲ ಇರುತ್ತೆ, ಹೂ ಹಾಕಿಡ್ಬೋದು ಅಥವಾ ತುಂಬಾ ಪ್ಲೇಟ್ಸ್ ತಟ್ಟೆ ಎಲ್ಲ ಬೇಕಾಗುತ್ತೆ, ಇದು ಶೋಗೆ ಇಡ್ಬೋದು. ಈಗ ಹಾಫ್ ಸ್ಯಾರಿ ಬರುತ್ತೆ ಅಥವಾ ಎಂಗೇಜ್ಮೆಂಟ್ ಎಲ್ಲ ಬರುತ್ತಲ್ಲ, ಇದಕ್ಕೆ ಏನಾದ್ರೂ ಫಿಲ್ ಮಾಡಿ ಇಡ್ಬೋದು. ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್. ಇನ್ನೊಂದು ತೆಗಿತೀನಿ ಮತ್ತೆ ಇದೊಂದು ಬ್ಯಾಕ್ ಕಾನ್ಸೆಪ್ಟ್. ಸೊ ಸದ್ಯಕ್ಕೆ ನಾವು 3 ಕಾನ್ಸೆಪ್ಟ್ ಅಲ್ಲಿ ಬಂದಿದ್ವಿ. ತುಂಬಾ ಯೂಸ್ಫುಲ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ 3 ಐಡಿಯಾಸ್, ಈ 3 ರಿಟರ್ನ್ ಗಿಫ್ಟ್ಸ್ ಇದೆ. ಇದ್ರಲ್ಲಿ ಯಾವುದೇ ಬೇಕು, ಎಷ್ಟೇ ಬೇಕು ಅಂದ್ರೂ ಸಮೇತ ನೀವು ಆರ್ಡರ್ ತಗೋಬಹುದು. ಬಟ್ ಮಿನಿಮಮ್ ಆರ್ಡರ್ 20 ಅಂತೂ ಇರಲೇಬೇಕು. ಯಾಕಂದ್ರೆ ನಿಮಗೂ ಯೂಸ್ ಆಗ್ಬೇಕು, ನಮಗೂ ಯೂಸ್ ಆಗ್ಬೇಕು. ಹಾಗಾಗಿ ಮಿನಿಮಮ್ 20 ಆರ್ಡರ್ಸ್ ಅಂತೂ ಇರಬೇಕು. ಒಂದೊಂದೆಲ್ಲ ಕಳ್ಸಿದ್ರೆ ಪ್ರೈಸ್ ಜಾಸ್ತಿ ಆಗ್ತದೆ. ಒಂದೊಂದೆಲ್ಲ ಆರ್ಡರ್ ತಗೋತೀವಿ ಅಂದ್ರೆ ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಸೊ ಬೆಟರ್ ಟೇಕ್ ಬಲ್ಕ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಇದು ಒಂದು ಸೈಜ್. ಸೊ ಇದೆರಡಕ್ಕೂ ಸೇಮ್ ಪ್ರೈಸ್ ಆಗಿರುತ್ತೆ, ಬಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿದೆ. ಇದು ರೌಂಡ್ ಶೇಪ್ ಅಲ್ಲಿ ಇದೆ, ಇದು ಓವಲ್ ಶೇಪ್ ಅಲ್ಲಿ ಇದೆ ಅಷ್ಟೇ. ಇದು ನಾವು ನಮಗೆ ಮನೆಗೆ ಅಂತ ತಗೊಂಡಿದ್ದೀವಿ. ಬಟ್ ನಿಮಗೆ ಈ ಸೈಜ್ ಅಲ್ಲಿ ಬೇಕು ಅಂದ್ರೂ ಕೂಡ ತರಿಸ್ಕೊಡ್ಬೋದು. ಇದು ರೌಂಡ್ ಬರುತ್ತೆ ನೋಡಿ. ಇದು ರೌಂಡ್. ಇದು ಅದ್ರಲ್ಲೇ ದೊಡ್ಡ ಸೈಜ್. ಇದು ನೋಡಿ ಫ್ರೂಟ್ಸ್ ಇಟ್ಕೊಳಕ್ ಆಗ್ಬೋದು. ಇದು ಯಾವುದೇ ರೀತಿ ಹಾಳಾಗಲ್ಲ, ಏನಿಲ್ಲ, ಏನೂ ಆಗೋದಿಲ್ಲ. ಇದು ಹಾಳಾಗೋದಿಲ್ಲ. ಇದನ್ನೆಲ್ಲ ನೋಡಿ ಮಾಡಿಯೇ ತಂದಿರೋದು ನಾವು. ತುಂಬಾ ಡೆಲಿಕೇಟ್ ಇರಲ್ಲ. ಮೊಟ್ಟೆ ಇಡ್ಬೋದು, ಫ್ರೂಟ್ಸ್ ಇಡ್ಬೋದು ಅಥವಾ ಹೂಗಳು ಇಡ್ಬೋದು. ಫಂಕ್ಷನ್ಸ್ ಗೆ ಚೆನ್ನಾಗಿರುತ್ತೆ. ಅದು ಒಂದೊಂದು ದಿನ ಫಂಕ್ಷನ್ಸ್ ಬಂದಾಗ ಡೆಕೋರೇಟಿವ್ ಆಗಿ ಏನಾದ್ರು ನಾವು ಮಾಡ್ತೀವಲ್ಲ, ಸೊ ಅದಾಗ ನಾವು ಟೀಪಾಯ್ ಮೇಲೆ ಅಲ್ಲೆಲ್ಲಾದ್ರೂ ನಾವು ಡೆಕೋರೇಟಿವ್ ಆಗಿ ಮಾಡ್ಕೊಬಹುದು. ಸೊ ಇಷ್ಟು ಕಾನ್ಸೆಪ್ಟ್ ಇದೆ. ಇನ್ನೂ ಸೈಜಸ್ ಇದೆ ಇದರಲ್ಲಿ. ನಾವು ನಮಗೆ ಎಷ್ಟು ಸೈಜ್ ಬೇಕು ಆ ಸೈಜ್ ಅಲ್ಲಿ ತಂದಿದೀವಿ. ನೀವು ಯಾವುದೇ ಇವೆಂಟ್ಸ್ ಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು. ನಾವು ಓವರ್ ಆಲ್ ಆಗಿ ಒಂದು ರೆಡಿ ಮಾಡೇ ಕೊಟ್ಬಿಡ್ತೀವಿ. ನೀವೇನು ಇಲ್ಲ, ಜಸ್ಟ್ ಕೊಡೋದಷ್ಟೇ ಆಗಿರುತ್ತೆ. ಅಂದ್ರೆ ಒಂದು ಬ್ಯಾಗ್ ಇಂದ ಹಿಡ್ದು ಅಥವಾ ಒಂದು ಬಾಕ್ಸ್ ಇಂದ ಹಿಡ್ದು ಅಥವಾ ಅದ್ರೊಳಗಡೆ ಏನ್ ಫಿಲ್ ಮಾಡಬೇಕು, ಕುಂಕುಮ, ಬಳೆ ಹಿಡಿದು ಎಲ್ಲಾನು ರೆಡಿ ಮಾಡಿ, ಎಲ್ಲಾನು ಮ್ಯಾಚ್ ಮಾಡಿ, ಯಾವ ಇವೆಂಟ್ ಅಂತ ಹೇಳಿದ್ರೆ ಆ ಇವೆಂಟಿಗೆ ಸಂಬಂಧಪಟ್ಟಂತೆ ನಾವು ರೆಡಿ ಮಾಡಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ಬಾಕ್ಸ್ ರೆಡಿ ಆಗಿದೆ, ಅದನ್ನ ಇಡಕ್ಕೆ ಬ್ಯಾಗ್ ಬೇಕಲ್ಲ. ಸೊ ಹಾಗಾಗಿ ಈಗ ಬ್ಯಾಗಿಗೆ ಹಾಕಿದ್ರೆ ಕಂಪ್ಲೀಟ್ ಒಂದು ಸೆಟ್ ರೆಡಿ. ಇವಾಗ ನೀವು ಇದನ್ನ ಒಬ್ಬರಿಗೆ ತಲುಪಿಸಬಹುದು. ಇದ್ರಲ್ಲಿ ನೀವು ಇನ್ನೇನು ಮತ್ತೆ ರೆಡಿ ಮಾಡಬೇಕು ಅಂತ ಏನಿಲ್ಲ. ಸೊ ಆ ತರ ಏನಾದ್ರು ಹೇಳೋದಿದ್ರೆ ಅಥವಾ ಆ ತರ ಆರ್ಡರ್ ಕೊಡೋದಿದ್ರೆ ಕೊಡಬಹುದು. ಇದು ಬೇಡ, ಇದು ಬ್ಯಾಗ್ ಸೇರಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಸಿಂಪಲ್ ಆಗಿ ಇದಕ್ಕೆ ಹಾಕಿ ಈ ತರ ಕಳ್ಸ್ಕೊಡಿ ಅಂದ್ರೂ ಕೂಡ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ತರ ಇದ್ರೊಳಗೆ ಗಿಫ್ಟ್ ಬರುತ್ತೆ, ಅರಿಶಿನ, ಕುಂಕುಮ, ಬಳೆ ಅದು ಕೂಡ ಬರುತ್ತೆ. ನೀವೇನಾದ್ರೂ ಚಾಕ್ಲೇಟ್ಸ್ ಇಡಕ್ಕೆ ಅದನ್ನು ಕೂಡ ಇಡ್ಬೋದು. ಚೆನ್ನಾಗಿರುತ್ತೆ ಸಿಂಪಲ್ ಆಗಿ. ಒಂದೊಂದೇ ತಗೋತೀವಿ, ಇದೊಂದೇ ತಗೋತೀವಿ ಅಂದ್ರೆ ಸಪರೇಟ್ ಪ್ರೈಸ್ ಆಗಿರುತ್ತೆ. ಫುಲ್ ಮ್ಯಾಚ್ ಮಾಡಿ ಎಲ್ಲ ತಗೋತೀವಿ ಅಂದ್ರೆ ಸಪರೇಟ್ ಪ್ರೈಸ್ ಆಗಿರುತ್ತೆ. ಸೊ ನೀವು ಯಾವುದೇ ರೀತಿ ಹೇಳಿದ್ರು ಸಮೇತ ನಾವು ನಿಮಗೆ ಕೊಡಕ್ಕೆ ರೆಡಿ ಇರ್ತೀವಿ. ಆದ್ರೆ ಒಂದು 5-10 ಡೇಸ್ ಮುಂಚೆ ಹೇಳಬೇಕು ಅಥವಾ 5-10 ಡೇಸ್ ಟೈಮ್ ಕೊಡ್ಬೇಕು ನಮ್ಗಷ್ಟೇ. ಸೊ ದಟ್ ನಾವೆಲ್ಲ ರೆಡಿ ಮಾಡ್ಕೊಂತೀವಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ನಿಮ್ಗೆ ಯಾವ ರೀತಿಯಲ್ಲಿ ಬೇಕು ಅಂತ ಹೇಳಿ. ನಿಮಗೆ ಈ ತರ ಕವರ್ ಅಲ್ಲಿ ಪಿಂಕ್ ಕಲರ್ ಕವರ್ ಬೇಕು ಅಥವಾ ಕಲರ್ಸ್ ಬೇಕಾದ್ರೂ ತರಿಸ್ಕೊಡ್ತೀವಿ, ಮಾಡ್ಕೊಡ್ತೀವಿ. ನಾವೀಗ 2 ಪಿಂಕ್ ಮತ್ತೆ ಎಲ್ಲೋದು ತಗೊಂಡಿದ್ದು ನೋಡುವ.